ಹಾಯ್ ಗಾಯ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಟೆಂಪಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ದರಟಿ ಬಸವೇಶ್ವರಕ್ಕೆ. ಅದ್ರ ಜೊತೆಗೆ ನನ್ನ ಮಗನ ಬರ್ಡೇ ಇದೆ. ಸೊ ಗುರುವಾರ, ಸೊ ಬರ್ಡೇಗೆ ಬಟ್ಟೆ ತೊಗೋಬೇಕು. BSc ಅಲ್ಲೇ ಹತ್ತಿರ ಇದೆ. ಸೊ BScಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಒಂದು ಫಂಕ್ಷನಿಗೆ ಹೋಗಬೇಕು. ಥ್ರೂಔಟ್ ದ ಡೇ ನಾನು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀರಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲು ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ, ಹಾಗೆ ಫಂಕ್ಷನಿಗೆ ಹೋಗೋಕ್ಕೆ. ಸೊ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗೋಣ. ಸೊ ಲೆಟ್ಸ್ ಗೆಟ್ ರೆಡಿ. ಫೈನಲಿ ರೆಡಿ ಆದೆ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ನೆಕ್ಸ್ಟ್ ಶಾಪಿಂಗಿಗೆ ಹೋಗೋಣ, ಫಂಕ್ಷನಿಗೆ ಹೋಗೋಣ. ಎಲ್ಲಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಡೋಂಟ್ ಮಿಸ್ ದ ಬ್ಲಾಗ್. ನಮ್ಮ ಮನೆಯವರು ಇಬ್ರು ಕೂಡ ಸ್ಕೂಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇನ್ನು ವೆದರ್ ಅಂತೂ ತುಂಬಾ ಕ್ಲೌಡ್ಲಿ ಆಗಿತ್ತು. ಈ ತರ ವೆದರ್ ಇದ್ರೆ ಹೊರಗಡೆ ಹೋಗೋಕೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಬಿಸಿಲಿದ್ರೆ ಹೋಗಕ್ಕೆ ಇಷ್ಟ ಆಗಲ್ಲ. ಇನ್ನು ಸುತ್ತಲೂ ಗ್ರೀನರಿ ಕೂಡ. ಸೊ ಈ ನಾಟಿ ಹಚ್ಚೋ ಟೈಮಲ್ಲಿ ನಮ್ಮೂರು ನೋಡೋಕ್ಕೆ ಒಂಥರ ಚೆನ್ನಾಗಿ, ಎಲ್ಲಿ ನೋಡಿದ್ರು ಗ್ರೀನರಿ ಇರುತ್ತೆ. ಈ ಸಿಟಿ ಕಡೆ ನೋಡಿದ್ರೆ ಬರೀ ಬಿಲ್ಡಿಂಗ್ಸೇ ಇರುತ್ತೆ. ನಮ್ಮ ಹಳ್ಳಿ ವಾತಾವರಣ ಏನೋ ಒಂಥರ ಚೆನ್ನಾಗಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾವು ಟೆಂಪಲ್ ಹತ್ರನೇ ಬಂದ್ವಿ. ನೋಡಿ ಟೆಂಪಲ್ ಬಂದೇ ಬಿಡ್ತು. ಸೊ ಇದಕ್ಕೂ ಮುಂಚೆ ನಾನು ಒಂದ್ಸಲ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ಟೆಂಪಲಿಂದು, ಬಟ್ ತುಂಬ ಡೀಟೇಲ್ ಆಗಿ ತೋರಿಸಿರಲಿಲ್ಲ. ಸ್ವಲ್ಪ ಒಂದು 2-3 ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಅಷ್ಟೇ. ನೋಡಿ ಸುತ್ತಲೂ ವಲಯ ಇದೆ, ಮಧ್ಯೆ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ದೇವಸ್ಥಾನಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ. ಅದರಲ್ಲೂ ಶ್ರಾವಣದಲ್ಲಿ ಮೊದಲನೇ ಸೋಮವಾರ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ 2ನೇ ಸೋಮವಾರ ಬರ್ತಾ ಇದ್ದೀವಿ. ಇನ್ನು ಇವತ್ತು ಇಲ್ಲಿ ಅನ್ನ ಸಂತರ್ಪಣೆ ಇತ್ತು. ಎವ್ರಿ ಮಾರ್ಚ್ ಅಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. 3 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಇದು ಸಿಹಿ ದೇವರು, ಅಂದ್ರೆ ಇಲ್ಲಿ ಖಾರ ಏನು ಐಟಮ್ಸ್ ನ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ಸಿಹಿ ಮಾಡ್ತಾರೆ. ಅದ್ರಲ್ಲೂ ಹೋಳಿಗೆ ಮಾಡ್ತಾರೆ ಈ ಜಾತ್ರೆ ಟೈಮಲ್ಲೆಲ್ಲ. ಸೊ ನಮ್ಮ ಊರಿಂದ ಈ ದೇವಸ್ಥಾನಕ್ಕೆ ನಿಯರ್ಲಿ ಒಂದು 18 ಕಿಲೋಮೀಟರ್ ಆಗುತ್ತೆ. ಜಾತ್ರೆ ಟೈಮಲ್ಲಿ ನಾನು ಪಾದಯಾತ್ರೆ ಮಾಡ್ಕೊಂಡು ಬರ್ತೀನಿ. ನಾನು ಅಂತಲ್ಲ, ನಮ್ಮ ಊರಲ್ಲಿ ಸಾಕಷ್ಟು ಜನ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಜಾತ್ರೆ ಟೈಮಲ್ಲಿ. ಶ್ರಾವಣ ಬಂತು ಅಂದ್ರೆ ಸಾಕು, ನಾವಂತೂ ಸಾಕಷ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಕೂಡ ಅಷ್ಟೇ, ಶ್ರಾವಣ ಇರಲಿ ಇಲ್ಲದೆ ಇರಲಿ, ವಾರಕ್ಕೊಂದ್ಸಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ. ನಿಮಗೆ ಒಳ್ಳೆ ಗುಡ್ ಎನರ್ಜಿ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೊ ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಸಿಂಪಲ್ ಆಗಿ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನಿಯರ್ಲಿ 11 o'clock ಇತ್ತು. ಇಬ್ರು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದ್ವಿ. ಅವ್ರನ್ನೂ ಕೂಡ ಕರ್ಕೊಂಡು ಬರ್ಬೋದಿತ್ತು. ಸೊ ಮಳೆ ಜಿಟಿ ಇತ್ತಲ್ಲ, ಸುಮ್ಮನೆ ಯಾಕೆ ಒದ್ದೆ ಆಗ್ತಾರೆ ಮಕ್ಕಳೆಲ್ಲ. ಲಾಸ್ಟ್ ಸೋಮವಾರ ಕರ್ಕೊಂಡು ಬಂದರೆ ಆಯಿತು. ಹೆಂಗೂ ಗಣೇಶನ ಹಬ್ಬಕ್ಕೆ ರಜೆಗಳು ಇರ್ತಾವಲ್ಲ, ಅವಾಗ ಕರ್ಕೊಂಬರೋಣ ಅಂತ ಬಿಟ್ಬಿಟ್ವಿ. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ಮಕ್ಕಳಿಗೆ ಕೂಡ 2 ತಾಯ್ತ ತೊಗೊಳೋಣ ಅಂತ ಅಲ್ಲೇ ವೇಟ್ ಮಾಡ್ತಿದ್ದೆ. ಬಟ್ ಅವರಿಗೆ ಪೂಜಾರಪ್ಪ ಅವರಿಗೆ ಹೇಳ್ತಾ ಇದ್ದೆ 2 ತಾಯ್ತಗಳು ಕೊಡಿ ನಮ್ಮಿಬ್ರು ಮಕ್ಕಳಿಗೆ ಅಂತ, ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾರೆ ಅಂತ. ಸೊ ನಾನು ಯಾವಾಗಲೇ ದೇವಸ್ಥಾನಕ್ಕೆ ಬರಲಿ ಅಂದರೆ ಇಲ್ಲಿ ನಮ್ಮ ಮಂದೇವರಿಗೆ ತಾಯ್ತಗಳನ್ನ ತಗೊಂಡು ಹೋಗ್ತೀನಿ. ನೀವು ಹೀಗೇನಾ ಓಲ್ಡ್ ಮಾಮ್ಸ್ ಅಂತ ಹೇಳ್ಬೋದು. ಸೊ ಬಟ್ ಈಗೂ ಅದನ್ನೆಲ್ಲ ಫಾಲೋ ಮಾಡ್ತೀನಿ ನಾನು ಕೂಡ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅವರಿಬ್ರಿಗೂ ತಾಯ್ತ ತಗೊಂಡು ನೆಕ್ಸ್ಟು ನಾನು ಬಂದಿದ್ದೆ ಊಟ ಸೆಕ್ಷನ್ ಹತ್ರ. ಸೊ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬರೀ ದೇವ್ರ ದರ್ಶನ ಮಾಡೋಕೆ ಅಷ್ಟೇ ಬರಲ್ಲ, ಇನ್ನು ಕೆಲವೊಬ್ರು ಊಟಕ್ಕೋಸ್ಕರನೂ ಬರ್ತಾರೆ ಅಂತ ಹೇಳ್ಬೋದು. ಸೊ ನಾನು ಒಂಥರ 2ನೇ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ದೇವ್ರ ದರ್ಶನನೂ ಆಗಿ ಇವತ್ತು ಊಟನೂ ಮಾಡ್ತಾ ಇದ್ದೀನಿ. ಇನ್ನು ಊಟಕ್ಕೆ ಇಲ್ಲಿ ಗೋಧಿ ಪಾಯಸ, ಹಾಗೆ ತರಕಾರಿ ಸಾಂಬಾರು, ಮುಳ್ಗಾಯಿ ಪಲ್ಯ, ಉಪ್ಪಿನಕಾಯಿ, ಅನ್ನ ಎಲ್ಲ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಅಂದರೆ ಏನೋ ಒಂಥರ ಸ್ಪೆಷಲ್ ಅಂತ ಅನ್ಬೋದು. ನಾವು ಮನೇಲಿ ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದ್ರು ದೇವಸ್ಥಾನದ ರುಚಿ ಬರೋದೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು BS ಚನ್ನಬಸಪ್ಪ. ಅಲ್ಲೇ ಸ್ವಲ್ಪ ಹತ್ತಿರ ಆಗ್ತಾ ಇತ್ತಲ್ಲ, ಸೊ BS ಚನ್ನಬಸಪ್ಪ ಅಂಗಡಿಗೆ ಬಂದ್ವಿ. ಡಬಲ್ ಡಿಸ್ಕೌಂಟ್ ಇತ್ತು. ಸೊ ಏನು ಡಿಸ್ಕೌಂಟ್ ಸಿಗಲ್ಲ, ಏನು ಒಂದು 100 ರೂಪಾಯಿ 150 ರೂಪಾಯಿ ಕಡಿಮೆ ಆಗ್ಬೋದು ಅಷ್ಟೇ. ಸೊ ದೇವಸ್ಥಾನಕ್ಕೆ ಹತ್ತಿರ ಇತ್ತು. ಆಮೇಲೆ ಬರ್ತ್ಡೇ ಬೇರೆ ಇತ್ತು ನನ್ನ ಮಗಂದು. ಸೊ ಅವನಿಗೊಂದು ಡ್ರೆಸ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಡಿ, ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಅಂಗಡಿಗೆಲ್ಲ ಹೋಗಬಾರ್ದು, ಸೀದಾ ಮನೆಗೆ ಹೋಗಬೇಕು ಅಂತ. ಐ ನೋ, ಬಟ್ ನನಗೆ ಟೈಮ್ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಾಗೆ ಬಟ್ಟೆ ತೊಗೊಂಡು ಬರೋಣ, ಇನ್ನೊಂದು 1 or 2 days ಅಷ್ಟೇ ಇತ್ತು ಒಂದು ಬರ್ಡೇಗೆ. ಸೊ ನೋಡ್ಬೋದು ಬಾಯ್ಸ್ ಕಲೆಕ್ಷನ್ ಎಲ್ಲ ಯಾವ ಥರ ಇದೆ ಅಂತ. ಸೊ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. BS ಚನ್ನಬಸಪ್ಪ ಅಂದರೆ ಗೊತ್ತು ಎಲ್ರಿಗೂ, ಒನ್ ಆಫ್ ದ ಬಿಗ್ಗೆಸ್ಟ್ ಜವಳಿ ಬಟ್ಟೆ ಅಂಗಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಫೈನಲಿ ನಾವು ಕೂಡ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಡ್ರೆಸ್ಸು, ಇದ್ರ ಪ್ರೈಸ್ ಬಂದುಬಿಟ್ಟು 700 rupees. ಸೊ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡ್ವಿ. ಬೆಲ್ಟ್ ಇದೆ.
ಸೊ ಪ್ಯಾಂಟ್ ಇದೆ ಸೇಮ್ ಕಲರ್ದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂತರ ಜ್ಯೂಸ್ ಸ್ಟಾಲರಿಗೆ ಬಂದ್ವಿ, ಸ್ಪಂದನ ಜ್ಯೂಸ್ ಸ್ಟಾಲರಿಗೆ. ಸೊ ಜ್ಯೂಸ್ ಕುಡಿಯೋಣ ಇಬ್ರು ಅಂತ, ಸೊ ಮಿಕ್ಸ್ ಜ್ಯೂಸ್ ಹೇಳಿ ಅಂತ ಹೇಳಿದೆ, ಬೈಟು ಜ್ಯೂಸ್ ಕುಡಿದ್ವಿ. ಗಂಡ ಹೆಂಡತಿ ಆಗ್ಲಿ ಯಾವುದೇ ಸಂಬಂಧ ಆಗ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಬಹಳ ಮುಖ್ಯ ಆಗತ್ತೆ. ನಾವು ಅವ್ರ ಜೊತೆಗೆ ಇದೀವಿ ಅಂದ್ರೆ ಫೋನ್ ನೋಡ್ಕೊಂತ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಆ ಥರ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಕ್ವಾಲಿಟಿ ಟೈಮ್ ನಿಮ್ಮ ಬಗ್ಗೆ, ನಿಮ್ಮ ಮಕ್ಳ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಥಿಂಗ್ಸ್ ಅಷ್ಟೇ ಮಾತಾಡಿ, ಬೇರೆ ಥಿಂಗ್ಸ್ ಎಲ್ಲ ಮಾತಾಡಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ನಮ್ಮ ಮನೆಯವ್ರದ್ದು ಫ್ರೆಂಡಿಂದ ಯಾವುದೋ ಮದುವೆ ಇತ್ತು ಶಾಮನೂರ್ ಬ್ಯಾಂಕ್ ಸಮುದಾಯ ಭವನಕ್ಕೆ. ಸೊ ಇಲ್ಲಿಗೆ ಬಂದಿದ್ವಿ. ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿತ್ತು ಮದುವೆ ಇಲ್ಲಿ. ಆಲ್ರೆಡಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸಿ ದೇವಸ್ಥಾನಕ್ಕೆ, ನಂತರ ಶಾಪಿಂಗ್ ಎಲ್ಲ ಆಗಿ ಟಯರ್ಡ್ ಆಗಿದ್ದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ. ಇದನ್ನ ಇವೆಂಟ್ ಮಾಡಿರೋರು ಬಂದು ದೊಡ್ಡ ಮನೆ ಇವೆಂಟ್ಸು. ಅವರು ಕೂಡ ನಮ್ಮೂರವರೇ. ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ ದೊಡ್ಡ ಮನೆ ಇವೆಂಟ್ಸ್ ಅಂತ, ಹೋಗಿ ಫಾಲೋ ಮಾಡಿ. ನಿಮ್ದೇನಾದರೂ ಇವೆಂಟ್ಸ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ಇನ್ನು ಈ ಕಡೆ ವೆಲ್ಕಮ್ ಡ್ರಿಂಕಿಗೆ ವಾಟರ್ ಮೆಲನ್ ಹಾಗೆ ಮತ್ತೆ ಇನ್ನೊಂದು ಯಾವುದೋ ಜ್ಯೂಸ್ ಇತ್ತು. ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ತುಂಬ ಇನೋವೇಟಿವ್ ಆಗಿತ್ತು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಹೋದಾಗ ಆಲ್ರೆಡಿ 2.5 ಆಗಿತ್ತೇನೋ. ಸೊ ಸ್ವಲ್ಪ ಜನಗಳೆಲ್ಲ ಕಡಿಮೆ ಇದ್ದರು. ಸೊ ಫಂಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಹುಡುಗ ಹುಡುಗಿ ಗ್ರ್ಯಾಂಡಾಗಿ ರೆಡಿ ಆಗಿದ್ರು, ಎಲ್ಲರೂ ಚೆನ್ನಾಗಿ ಸ್ಯಾರಿ ವೇಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಹೆಣ್ಮಕ್ಳು ಹಿಂಗೆಲ್ಲ ಈ ಮದುವೆಗಳಿಗೆ ಹೋದಾಗ ಯಾರು ಯಾವ ಸ್ಯಾರಿ ವೇಲ್ ಮಾಡಿದ್ದಾರೆ, ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿಸಿದ್ದಾರೆ ಅಂತ ಇದನ್ನೇ ನೋಡೋದು ನಾವು. ಸೊ ಊಟ ಅಂತ ಬಂದರೆ ಇದು ಕಂಪ್ಲೀಟ್ ಆಂಧ್ರ ಮೀಲ್ಸ್ ಆಗಿತ್ತು. ಇದು ಆಂಧ್ರದವ್ರದ್ದಂತೆ ಮದುವೆ. ಸೊ ನಾನು ಆಂಧ್ರ ಮೀಲ್ಸ್ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಮೀಲ್ಸು. ನೋಡಿ ಮುಖ ಎಷ್ಟು ಟಯರ್ಡ್ ಆಗಿದೆ ಅಂತ. ಇಷ್ಟೋ ತನಕ ಯಾರೆಲ್ಲ ನನ್ನ ಬ್ಲಾಗ್ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.